ಸ್ನೇಹಿತರೆ, ಭಗವದ್ಗೀತೆ ವಿಚಾರದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅದೇನೆಂದರೆ, ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ಯಾತಕ್ಕಾಗಿ ಭಗವದ್ಗೀತೆಯನ್ನು ಬೋಧಿಸ್ತಾ ಉಳಿದ ಪಾಂಡವರಿಗೆ ಯಾಕೆ ಬೋಧಿಸಲಿಲ್ಲ ಅನ್ನೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಕೆಲವರು ಹೇಳ್ತಾರೆ, ಕೃಷ್ಣನ ತಂಗಿ ಸುಭದ್ರೆಯನ್ನ ಅರ್ಜುನ ವಿವಾಹವಾಗಿದ್ದ, ಕೃಷ್ಣನ ಆಪ್ತ ಗೆಳೆಯ ಅರ್ಜುನನಾಗಿದ್ದ ಆದ್ದರಿಂದ ಎಂದು. ಇಲ್ಲ ಸ್ನೇಹಿತರೆ, ಕೃಷ್ಣ ಇಂಥ ಕ್ಷುಲ್ಲಕ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳೋನಲ್ಲ. ವಾಸ್ತವವಾಗಿ ಕೃಷ್ಣ ಯಾರ ಶತ್ರುವೂ ಅಲ್ಲ, ಮಿತ್ರನೂ ಅಲ್ಲ. ಆತ ವಾಸ್ತವ, ಅರ್ಥಾತ್ ವಿಧಿ ಹೇಗೆ ಸಾಗುತ್ತದೋ ಅದರಂತೆ ಆತ ತನ್ನನ್ನು ಸಾಗಿಸಿಕೊಳ್ತಾ ಹೋಗ್ತಾನೆ. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ಈಗ ಇಲ್ಲಿ ಈ ಕ್ಷಣ ಮಾತ್ರ ಜೀವಿಸ್ತಾನೆ. ಇನ್ನು ಈ ಕಥೆಯ ವಿಚಾರಕ್ಕೆ ಬರೋದಾದರೆ, ಧರ್ಮರಾಯ ಜೀವನ ಪೂರ್ತಿ ಧರ್ಮವನ್ನೇ ಪಾಲಿಸುತ್ತಾ ಬಂದವನು, ಅಸತ್ಯವನ್ನು ಆಡದೇ ಬಂದವನು. ಇಂತಹ ವ್ಯಕ್ತಿಗಳು ಹೆಚ್ಚು ಹೋರಾಟದಲ್ಲಿ ಆಸಕ್ತಿದಾಯಕರಾಗಿರೋದಿಲ್ಲ. ಭೀಮ ಈತನಿಗೆ ಕೌರವರ ವಧೆ ಮಾಡುವುದು, ದ್ರೌಪದಿಗೆ ನ್ಯಾಯವನ್ನು ಒದಗಿಸಿಕೊಡುವುದು ಇದು ಒಂದು ಕರ್ತವ್ಯವಾಗಿತ್ತು. ಇನ್ನು ನಕುಲ ಮತ್ತು ಸಹದೇವ ಯುದ್ಧದಲ್ಲಿ ಹೋರಾಡುವುದು ಅವರ ಗುರಿಯಾಗಿತ್ತು. ಒಂದು ಗಾದೆ ಮಾತಿದೆ ನೋಡಿ, ಅಕ್ಕಿ ಮೇಲಿನ ಆಸೆ ಹೋಗಲ್ಲ, ನೆಂಟರ ಮೇಲಿನ ಪ್ರೀತಿನೂ ಹೋಗಲ್ಲ ಅನ್ನೋ ಹಾಗೆ ಈ ಅರ್ಜುನನ ಸ್ಥಿತಿ ಹಾಗೆ ಇತ್ತು. ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿದ್ದುಕೊಂಡು ಒದ್ದಾಡ್ತಾ ಸಿಕ್ಕಿ ಹಾಕ್ಕೊಂಡಿದ್ದ ಈ ಅರ್ಜುನ. ಈ ಸಮಯದಲ್ಲಿ ಆತನನ್ನು ಕಾಡಿದ್ದು 3 ವಿಚಾರಗಳು ಮಾತ್ರ ಸ್ನೇಹಿತರೆ: ದುಃಖ, ಭಯ ಮತ್ತು ಮೋಹ. ದುಃಖ ಯಾಕೆ? ಇವರೆಲ್ಲ ನನ್ನವರು, ನನ್ನ ಸಂಬಂಧಿಗಳು, ಅನುಜರು, ಸೋದರರು. ಇವರನ್ನು ಕೊಂದರೆ ನನಗೇನು ಸಿಗುತ್ತೆ? ಎಲ್ಲರನ್ನೂ ನಾಶ ಮಾಡಿದ್ರೆ ಆಗ ಎಲ್ಲಿ ಅವರನ್ನು ಕೊಂದಂತಹ ಪಾಪ ನನಗೆ ದೊರೆತು ಬಿಡುತ್ತೋ ಅಂತ ಭಯ ಕಾಡ್ತಾ ಇತ್ತು. ಇನ್ನು ಮೋಹ. ಭೀಷ್ಮ, ಗುರುದ್ರೋಣ ಇವರು ಚಿಕ್ಕಂದಿನಿಂದಲೂ ಸಹ ಸಾಕಿ ಸಲಹಿದವರು, ಯೋಗಕ್ಷೇಮವನ್ನು ವಿಚಾರಿಸಿದವರು, ವಿದ್ಯೆಯನ್ನು ಕಲಿಸಿದವರು, ಜೀವನವನ್ನು ಅರ್ಥ ಮಾಡಿಸಿದವರು, ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಕಾರ ನೀಡಿದವರು, ಧರ್ಮನಿಷ್ಠೆಯನ್ನು ಹೊಂದಿದಂಥವರು. ಇಂಥವರು ಪರವಾಗಿದ್ದರೆ ನಮಗೇನೂ ಅನ್ನಿಸ್ತಾ ಇರಲಿಲ್ಲ, ತೃಪ್ತಿ ಆಗ್ತಾ ಇತ್ತು, ನೆಮ್ಮದಿ ಇರ್ತಾ ಇತ್ತು. ಆದರೆ ಇವರು ನಮ್ಮ ವಿರೋಧಿಗಳಾಗಿದ್ದಾರಲ್ಲ ಅನ್ನೋ ಭಾವನೆ ಕಾಡೋದಕ್ಕೆ ಶುರುವಾಯಿತು. ಈ ಭಾವನೆ ಮೋಹವಾಗಿ ಕಾಡ್ತಾ ಇತ್ತು. ನಾನು ನನ್ನವರಿಂದಲೇ ಸಾಯಬೇಕು ಅಥವಾ ನಾನು ನನ್ನವರನ್ನೇ ಸಾಯಿಸಬೇಕು, ಇದುವೇ ಸಮಸ್ಯೆ. ಆದ್ದರಿಂದ ಮೋಹಕ್ಕೆ ಸಿಲುಕಿದರೆ ಆಚೆ ಬರೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. 3ನೇದಾಗಿ ಭಯ. ಈ ಭಯ ಅನ್ನೋದು ಯಾಕೆ? ಕರ್ಣನಂತಹ ಮಹಾಪರಾಕ್ರಮಿ ಇಂಥವರನ್ನು ಸೋಲಿಸುವುದರಲ್ಲಿ ಗೆಲ್ಲುವುದು ಸಹ ಕನಸಿನ ಮಾತಾಗಿತ್ತು. ಇವೆಲ್ಲವೂ ಕೃಷ್ಣನ ಉಪಾಯಗಳು. ಶ್ರೇಷ್ಠ ಮತ್ತು ಧೀಮಂತ ಪರಾಕ್ರಮಿ ವ್ಯಕ್ತಿಗಳನ್ನು ಸೋಲಿಸೋದು ಸಾಧ್ಯವಿಲ್ಲದೇ ಇದ್ದಾಗ ತನ್ನ ದಿವ್ಯ ಶಕ್ತಿಯ ಚೈತನ್ಯದಿಂದ ಮೋಟಿವೇಟ್ ಮಾಡಿ ಧರ್ಮದ ಉಳಿವಿಗಾಗಿ ಶಸ್ತ್ರತ್ಯಾಗವನ್ನು ಮಾಡಿಸಿ ಸೋಲಿಸೋದಿಕ್ಕೆ ಆಗದೇ ಇದ್ದರೂ ಸಾವಿಗೆ ಶರಣಾಗುವಂತೆ ಮಾಡುವುದು. ಈ ರೀತಿ ಗೆಲ್ಲುವಂತಹ ಸೂತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಅವನೊಬ್ಬ ಮಾತ್ರ ತಿಳಿದಿದ್ದ. ಅರ್ಜುನ ಮೂರ್ಖ. ಅರ್ಜುನನ ಈ ಮೂರ್ಖತನವನ್ನು ತೆಗೆಯೋದಿಕ್ಕೆ ಆತನಿಗೆ ನೈಜತೆ, ಸ್ಪಷ್ಟತೆ, ಸಡಿಲತೆ, ಸರಳತೆ, ವಾಸ್ತವಿಕತೆಗಳನ್ನು ಅರ್ಥ ಮಾಡಿಸೋದಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪವನ್ನೇ ತೋರಿಸಬೇಕಾಯಿತು. ಅರ್ಜುನನಲ್ಲಿದ್ದಂತಹ ಮೋಹವೆಂಬ ದಯೆ, ಧರ್ಮದ ಭಯ, ತ್ಯಾಗದ ಹೇಳಿತನ ಇವು ಗೊಂದಲದಲ್ಲಿ ಆತನನ್ನು ಸಿಕ್ಕಿಸಿದ್ವು. ಹಾಗಿದ್ರೆ ಯುದ್ಧ ಭೂಮಿಯಲ್ಲಿ ಯಾಕೆ ಈ ಗೊಂದಲ ಉಂಟಾಯಿತು? ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಯಾವಾಗ ನಮಗೆ ಸಂಕಷ್ಟಗಳು ಎದುರಾಗುತ್ತವೋ ಆಗಲೇ ನಮಗೆ ಗೊಂದಲ ಕೂಡ ಮೂಡುತ್ತೆ ಸ್ನೇಹಿತರೆ. ಇಲ್ಲವಾದರೆ ನಾವು ನೆಮ್ಮದಿಯಿಂದಲೇ ಇರ್ತೇವೆ. ಇದೇ ಪ್ರಸಂಗಗಳು ಪ್ರತಿಯೊಬ್ಬರಿಗೂ ಎದುರಾಗುತ್ತೆ. ಸಾಕಷ್ಟು ಜನ ಕನಸಿನಲ್ಲೂ ಸಹ ಕೊಲ್ಲಬೇಕು ಅಂತ ಬಯಸ್ತವರಲ್ಲ. ಆದರೆ ಇಂದು ಇದೆಂತಹ ಪರಿಸ್ಥಿತಿ ಉಂಟಾಗಿದೆ ಪರಮಾತ್ಮ. ಆಗಲೇ ಕೃಷ್ಣ ಮನವರಿಕೆ ಮಾಡೋದು ಸಹ. ಸತ್ತಿರುವ ಮೃತದೇಹಗಳನ್ನು ಕೊಲ್ಲೋದಿಕ್ಕೆ ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀಯ ಪಾರ್ಥ?
ವಾಸ್ತವದಲ್ಲಿ ನೀನು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವೇ? ಮಾಡ್ತಾ ಇರೋದು ನಾನು, ನೀನು ಕೇವಲ ನೆಪ, ನಿಮಿತ್ತ ಮಾತ್ರ. ಇವರೆಲ್ಲರನ್ನ ನಾನು ಈಗಾಗಲೇ ಕೊಂದು ಆಗಿದೆ. ಭೌತಿಕವಾಗಿ ನೀನು ಸಾಯಿಸಬೇಕಷ್ಟೆ. ಈ ರೀತಿ ಅರ್ಥ ಮಾಡಿಸ್ತಾನೆ ಕೃಷ್ಣ. ಅರ್ಥಾತ್ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ನೀನು ಕೊಲ್ಲೋದು ಕೇವಲ ದೇಹವನ್ನಷ್ಟೆ. ಅದನ್ನು ಯಾರು ಬೇಕಿದ್ದರೂ ಮಾಡ್ತಾರೆ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಗೀತಸಾರದ ಮೂಲಕ ಆತ ತಿಳುವಳಿಕೆಯನ್ನು, ಮನವರಿಕೆಯನ್ನು ನೀಡ್ತಾನೆ ಸ್ನೇಹಿತರೆ.